ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಟೀಚರ್ ಲವ್ಸ್ ರೌಡಿ. ಅದೊಂದು ದಿನ ಮಧುಬಾಲ ಅವರು ಕ್ಲಾಸ್ ಮುಗಿಸಿ ಬಸ್ಗಾಗಿ ನಡು ರೋಡಲ್ಲಿ ಕಾಯ್ತಾ ಇದ್ದರು. ಅಲ್ಲಿಗೆ ಒಬ್ಬ ವ್ಯಕ್ತಿ ಬುಲೆಟಲ್ಲಿ ಬಂದರು. ಅವರನ್ನು ನೋಡಿ ಮಧುಬಾಲ ಅವರು ಫುಲ್ ಫ್ಲ್ಯಾಟ್. ಲವ್ ಅಟ್ ಫಸ್ಟ್ ಸೈಟ್. ಆ ವ್ಯಕ್ತಿ ಬೇರಾರೂ ಅಲ್ಲ, ಅವರೇ ಮಿಸ್ಟರ್ ಆದಿತ್ಯ ಸಿಂಹ. ಅಂದರೆ ಮಧುಬಾಲ ಅವರ ಫ್ಯೂಚರ್ ಆಫ್ ಸ್ಯಾರಿ. ಫುಲ್ ಸ್ಯಾರಿ ಉಟ್ಕೊಂಡು ನಿಂತಿದ್ದ ಮಧುಬಾಲ ಅವರು ಆಫ್ ಸ್ಯಾರಿ ಹತ್ತಿರ ಹೋಗಿ ಡ್ರಾಪ್ ಕೇಳಿದರು. ಮೊದಲೇ ಮಿಸ್ಟರ್ ಸಿಂಹ ಕರುಣಾಮಯಿ, ಹೋಗಲಿ ಪಾಪ ಅಂತ ಡ್ರಾಪ್ ಕೊಟ್ಟರು. ಬೈಕಲ್ಲಿ ಹೋಗಬೇಕಾದರೆ ನೂರಾರು ಆಸೆಗಳು ಮಧುಬಾಲ ಅವರ ಮನದಲ್ಲಿ. ಬೈಕ್ ಹೋಗಿ ಮನೆ ಮುಂದೆ ನಿಂತಾಗ ಛೇ, ಇಷ್ಟು ಬೇಗ ಮನೆ ಬಂತಾ ಅಂತ ಬೇಜಾರಿಂದ ಹಿಡಿದು ಒಳಗಡೆ ಹೋದರು. ಆಮೇಲೆ ನೆನಪಾಗಿದ್ದು, ಛೇ, ಅವರ ಹೆಸರು ಕೇಳೋದು ಮರೆತು ಹೋಯಿತಲ್ಲ ಅಂತ. ಪರವಾಗಿಲ್ಲ, ಭೂಮಿ ಗುಂಡಾಗಿದೆ, ನಾಳೆ ಮತ್ತೆ ಸಿಕ್ಕೇ ಸಿಗ್ತಾರೆ. ಬರೀ ಅವರ ಹೆಸರೇನು, ಅವರ ಬಯೋಡೇಟಾನೇ ತಿಳ್ಕೊಂಡ್ರೆ ಆಯಿತು. ಇವತ್ತು ಅವರ ಬೈಕಲ್ಲಿ ಜಾಗ ಕೊಟ್ಟಿದ್ದವರು ನಾಳೆ ಅವರ ಮನಸ್ಸಲ್ಲಿ ಜಾಗ ಕೊಡದೇ ಇರ್ತಾರಾ? ಮೊದಲೇ ನಾನು ಸೈಲೆಂಟ್ ಇನ್ನೋಸೆಂಟ್ ಪಾಪಚ್ಚಿ ಹುಡುಗಿ ಮಿಸ್ ಮಧುಬಾಲ ಅಂತ ತನಗೆ ತಾನೇ ಇಲ್ಲದೆ ಇರೋ ಕ್ವಾಲಿಟೀಸ್ ಬಿಲ್ಡಪ್ ಕೊಟ್ಕೊಂಡ್ರು ಅಂತ ಯೋಚಿಸಿ ಊಟ ಮಾಡಿ ಮಲಗಿದವರ ಕನಸಲ್ಲಿ ಬೈಕಲ್ಲಿ ಬಂದ ಹೀರೋನೇ. ಎದ್ದು ಕುಳಿತವರು, ಇದೇನು ಈ ಬೈಕ್ ಇರೋ ಕನಸಲ್ಲೂ ನನ್ನ ಬಿಡ್ತಿಲ್ವಲ್ಲ ಅಂತ ಬೈಕೋತಾರೆ. ಆಮೇಲೆ ಯೋಚಿಸ್ತಾರೆ, ನಂಗೇನಾದರೂ ಲವ್ ಆಯ್ತಾ ಅಂತ. ಹೌದು, ಲವ್ ಆಗಿರಬೇಕು. ಲವ್ ಕನ್ಫರ್ಮ್ ಆಗ್ತಿದ್ದಂಗೆ ಮಧುಬಾಲ ಖುಷಿಯಿಂದ ಕುಣಿತಾಡಿ ಬಿಡ್ತಾರೆ. ರಾತ್ರಿಯೆಲ್ಲ ಬುಲೆಟ್ ಇರೋದೇ ಕನಸು, ಕನಸಲ್ಲೂ ನೀನೇ ಮನಸ್ಸಲ್ಲೂ ನೀನೇ ಅಂತ ಹಾಡು ಹೇಳ್ತಾ ಸ್ಕೂಲ್ಗೆ ಹೋಗೋದಿಕ್ಕೆ ರೆಡಿಯಾಗಿ ಬಸ್ ಸ್ಟಾಪ್ಗೆ ಬಂದರು. ಬಸ್ ಬಂದರೂ ಬಸ್ ಹತ್ತದೆ. ಬುಲೆಟ್ ಗಾಡಿ ಯಾವುದೋ ಆದರೂ ರೋಡಲ್ಲಿ ಕಾಣಿಸಿದ್ರೆ ಅವರ ಚಿತ್ತ ಅದರತ್ತ. ಇದ್ದಕ್ಕಿದ್ದಂತೆ ಒಂದು ಬುಲೆಟ್ ಸದ್ದಾಯಿತು. ನನ್ನ ಹೀರೋ ಇರಬೇಕು ಅಂತ ಖುಷಿಯಿಂದ ತಲೆ ಎತ್ತಿ ನೋಡಿದರೆ ಬೇರೆ ಯಾರೋ. ಹೋ ಗಾಡ್, ನನಗೆ ಏನಾಗ್ತಿದೆ, ಇದರ ಬಗ್ಗೆ ಎಲ್ಲ ನಾನು ಇಷ್ಟೊಂದು ತಲೆ ಕೆಡಿಸ್ಕೋಬಾರ್ದು ಅಂತ ಮನಸ್ಸನ್ನು ಕಂಟ್ರೋಲ್ಗೆ ತಂದು ಬಸ್ ಹತ್ತಿ ಸ್ಕೂಲ್ಗೆ ಹೋದರು. ಕ್ಲಾಸ್ ರೂಮ್ಗೆ ಹೋಗಿ ಪಾಠ ಶುರು ಮಾಡಿದರು. ಪಾಠ ಯಾವುದು ಗೊತ್ತಾ? ಬುಲೆಟ್ ಹೀರೋ. ಮಕ್ಕಳೆಲ್ಲ ಶಾಕ್ ಆಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು, ಮಿಸ್, ಇದು ಯಾವುದು ಹೊಸ ಪಾಠ? ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ವಲ್ಲ ಅಂತ ಕೇಳಿದಾಗಲೇ ಮಧುಬಾಲ ಅವರು ಹೊರ ಜಗತ್ತಿಗೆ ಬಂದು ಅಯ್ಯೋ ದೇವ ಅಂದುಕೊಂಡು ಮಕ್ಕಳಲ್ಲಿ ಕ್ಷಮೆ ಕೇಳಿ ಇವತ್ತು ಮನಸ್ಸು ಇಲ್ಲದ ಕಾರಣ ಯಾವುದೋ ರೀಸನ್ ಹೇಳಿ ಮನೆ ಹತ್ತ ಹೊರಟರ. ನಿನ್ನೆ ಥರ ಇವತ್ತು ನನ್ನ ಹೀರೋ ಬಂದು ಮನೆಯವರೆಗೂ ಡ್ರಾಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೀರೋಯಿನ್ ಯೋಚನೆ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಹೀರೋ ಅವರ ಎದುರು ಪ್ರತ್ಯಕ್ಷ. ಇದು ಕನಸಾ ಅಂತ ಎದುರಿಗೆ ಇದ್ದ ಮಿಸ್ಟರ್ ಸಿಂಹನ ಗೆಲ್ತಾರೆ. ಹೌಚ್ ರೀ, ನಿಮ್ಗೆ ಏನ್ರಿ ಆಯ್ತು, ಈ ಥರ ಬಂದು ಗೆಲ್ತಾ ಇದ್ದೀರಾ ಅಂತ ಮಿಸ್ಟರ್ ಸಿಂಹ ಕೇಳಿದ್ರೆ ಹೀರೋಯಿನ್ ಅದು ಖುಷಿಗೆ ಅಂತ ಹೇಳೋದಾ? ಎಂಥ ಕಾಲ ಬಂತಪ್ಪ, ಖುಷಿಗೆ ಗೆಲ್ತಾರಂತೆ. ರೀ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಮಧುಬಾಲ ಅವರು. ನಿಮಗ್ಯಾಕ್ರಿ ನನ್ನ ಹೆಸರು ಅಂತ ಕೇಳ್ತಾರೆ ಬುಲೆಟ್ ಹೀರೋ. ಏನೋ ಕೇಳಿದೆ, ಅಷ್ಟಕ್ಕೆ ಇಷ್ಟೊಂದು ಬಿಲ್ಡಪ್ಪ ಅಂತ ಮುನಿಸಿಕೊಳ್ಳುತ್ತಾರೆ ಮಧುಬಾಲ ಅವರು. ಕೋಪದಿಂದ ಅತ್ತ ಹೋಗುತ್ತಿದ್ದವರನ್ನು ಕರೆದು ತಮ್ಮ ಹೆಸರು ಆದಿತ್ಯ ಸಿಂಹ ಅಂತ ಪರಿಚಯ ಮಾಡಿಕೊಳ್ಳುತ್ತಾರೆ. ಇವರು ಕೂಡ ತಮ್ಮ ಹೆಸರು ಮಧುಬಾಲ ಅಂತ ಪರಿಚಯ ಮಾಡಿಕೊಳ್ಳುತ್ತಾರೆ. ಈಗ ಮತ್ತೆ ಇವರ ಬೈಕ್ ಮೇಲೆ ಹೋಗಬೇಕು ಅಂತ ಒಳಗೊಳಗೆ ಆಸೆ ಇರುತ್ತೆ ಮಧುಬಾಲ ಅವರಿಗೆ. ಆದರೆ ಕೇಳಿದರೆ ನನಗೆ ಅವರ ಮೇಲೆ ಲವ್ ಆಗಿದೆ ಅಂತ ಏನಾದರೂ ಅತಿಯಾಗಿ ಯೋಚಿಸಿದರೆ ಅನ್ಕೊಂಡು ಇವರೇ ಹೇಳಬಾರದ, ಬನ್ನಿ ಮನೆಯವರಿಗೆ ಡ್ರಾಪ್ ಕೊಡ್ತೀನಿ ಅಂತ ಒಬ್ಬರೇ ಮಾತನಾಡಿಕೊಳ್ಳುತ್ತಿರಬೇಕಾದರೆ ಸರಿ ನಾನಿನ್ನು ಹೊರಡುತ್ತೀನಿ ಅಂತ ಸಿಂಹ ಬೈಕ್ ಸ್ಟಾರ್ಟ್ ಮಾಡ್ತಾರೆ. ರೀ ಇರ್ರಿ, ಇವಾಗ ಮತ್ತೆ ನಿಮಗೆ ಏನಾಯ್ತು ರೀ? ನನಗೆ ಏನೂ ಆಗಿಲ್ಲ ರೀ. ಮತ್ತೇನ್ರಿ ನಿಮ್ಮದು? ಅದು ಅದು ಹಾಂ ಅದೇ, ಅದು ಏನ್ರಿ? ಅದು ಏನಿಲ್ವಾ? ಸರಿ ರೀ, ನಾನು ಬರ್ತೀನಿ. ಅಯ್ಯೋ ಇರ್ರಿ. ಅಯ್ಯೋ ಮತ್ತೇನ್ರಿ ನಿಮ್ಮದು? ಅಲ್ಲ ರೀ, ಒಬ್ಬಂಟಿ ಹುಡುಗಿನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಇದು ನ್ಯಾಯನಾ, ನೀತಿನ, ಧರ್ಮನಾ? ಅದಕ್ಕೆ ನಾನು ನಿಮ್ಮನ್ನ ನಿಮ್ಮ ಮನೆಯವರೆಗೂ ಡ್ರಾಪ್ ಮಾಡೋಕ್ಕಾಗುತ್ತಾ?
ಅದೇ ಯಾಕಾಗಬಾರ್ದು ಅಂತ. ನಿನ್ನೆ ಏನೋ ಒಂಟಿ ಹುಡುಗಿ ಅಂತ ಡ್ರಾಪ್ ಕೊಟ್ರೆ ಇವತ್ತು ಡ್ರಾಪ್ ಕೇಳ್ತಾ ಇದ್ದೀರಲ್ಲ, ಇದು ನಿಮಗೆ ನ್ಯಾಯನಾ? ರೀ, ಇವಾಗಲೂ ನಾನು ಒಂಟಿ ಹುಡುಗಿನೇ ಕಣ್ರಿ. ಹಾಗಂತ ನಿಮ್ಮನ್ನು ಡ್ರಾಪ್ ಮಾಡಿದ್ರೆ ನಮ್ಮ ಹುಡುಗಿ ಬೈತಾಳೆ ಕಣ್ರಿ. ಹೀರೋಯಿನ್ ಫುಲ್ ಶಾಕ್. ಏನು, ನಿಮ್ಮ ಹುಡುಗಿ ಬೈತಾಳಾ? ಹೌದು ರೀ, ನಮ್ಮ ಹುಡುಗಿನೇ. ಇದೇನು, ನಾನಿವರನ್ನು ಪ್ರೀತಿಸುತ್ತಿದ್ದರೆ ಇವರು ಆಗಲೇ ಇನ್ನೊಂದು ಹುಡುಗಿನ ಪ್ರೀತಿಸಿದ್ದಾರಾ? ಅಂದ್ರೆ ನನ್ನ ಪ್ರೀತಿ? ತುಂಬ ನೋವಾಗುತ್ತೆ ಮಧುಬಾಲ ಅವರಿಗೆ. ಇದೇ ನೋವಲ್ಲಿ ಅಲ್ಲಿ ನಿಲ್ಲಲಾಗದೆ ಆಟೋ ಹಿಡಿದು ಮನೆಗೆ ಹೋಗ್ತಾರೆ. ಅಂದು ಮಿಸ್ಟರ್ ಸಿಂಹನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಅವನ ಹುಡುಗಿ. ಅಯ್ಯೋ, ನನ್ನ ಬಂಗಾರಿಗೆ ಯಾಕೆ ಕೋಪ ಬಂದಿದೆ ನನ್ನ ಮೇಲೆ? ನೀನ್ ನನ್ನ ಜೊತೆ ಮಾತಾಡ್ಬೇಡ, ಹೋಗು. ಯಾಕೆ ಚಿನ್ನಿ? ಮತ್ತೆ ನನ್ನ ಜಾಗದಲ್ಲಿ ಯಾರ್ಯಾರನ್ನು ಬೈಕಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತುತ್ತೀಯ? ಹೋಗು, ನೀನ್ ನನ್ನ ಜೊತೆ ಮಾತಾಡ್ಬೇಡ. ಐ ಹೇಟ್ ಯು. ಅಷ್ಟೇನಾ ಚಿನ್ನಿ ನನ್ನ ಮೇಲೆ ನಿನಗೆ ಇರೋ ಲವ್ವು? ನೋಡು, ನಿನಗೆ ಅಂತ ನಿನ್ನ ಫೇವ್ರೆಟ್ ಚಾಕ್ಲೇಟ್ ತಂದಿದ್ದೆ. ವಾವ್, ಚಾಕ್ಲೇಟಾ? ಥ್ಯಾಂಕ್ಸ್ ಕಣೋ. ಇದೇ ಖುಷಿಗೆ ಏನೂ ಇಲ್ವಾ? ಏನ್ ಬೇಕು? ಒಂದು ಪಪ್ಪಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಅಷ್ಟೇನಾ ಅಂತ ಹುಡುಗಿ ಮುತ್ತು ಕೊಟ್ಟು ಓಡೋಗ್ತಾಳೆ ಮಿಸ್ಟರ್ ಸಿಂಹಗೆ. ಅತ್ತ ಮಿಸ್ಟರ್ ಸಿಂಹ ಇನ್ನೊಂದು ಹುಡುಗಿಯ ಪ್ರೀತಿಯಲ್ಲೇ. ಇತ್ತ ಮಧುಬಾಲ ಮನಸ್ಸಲ್ಲಿ ಸಿಂಹನದ್ದೇ ಧ್ಯಾನ. ಬೆಳಗ್ಗೆ ಎದ್ದವಳು ದೇವರ ಮುಂದೆ ಕೈ ಮುಗಿದು, ನನ್ನ ಹುಡುಗ ಸಿಂಹ, ಅವನ ಪ್ರೀತಿ ಇನ್ನೊಬ್ಬರ ಸ್ವತ್ತಾಗಲು ನಾನು ಬಿಡಲ್ಲ. ಹೇಗಾದರೂ ಮಾಡಿ ಅವರಿಗೆ ನನ್ನ ಪ್ರೀತಿಯ ಅರ್ಥ ಮಾಡಿಸಬೇಕು ಅಂತ ದೃಢ ನಿರ್ಧಾರ ಮಾಡ್ತಾಳೆ ಮಧುಬಾಲ. ಒಂದಿನ ಬಸ್ ಸ್ಟಾಪಲ್ಲಿ ನಿಂತಿರುವಾಗ ಸಿಂಹ ಯಾರೋ ಒಬ್ಬನನ್ನು ಅಟ್ಟಾಡಿಸಿಕೊಂಡು ಹೊಡಿತಾ ಇರೋದು ನೋಡಿ ಸ್ವಲ್ಪ ಗೊಂದಲಕ್ಕೀಡಾಗುತ್ತಾಳೆ. ಅಷ್ಟರಲ್ಲಿ ಅವಳ ಫ್ರೆಂಡ್ ಸಿಗ್ತಾಳೆ. ಅವಳಿಗೆ ಅಲ್ಲಿ ನಡೀತಿರೋ ಹೊಡಿದಾಟ ತೋರಿಸಿ ಅವರೆಲ್ಲ ಯಾರು ಅಂತ ವಿಚಾರಿಸುತ್ತಾಳೆ ಮಧುಬಾಲ. ಓಹೋ, ಅವನು ಒಬ್ಬ ದೊಡ್ಡ ರೋಡಿ ಅಂತ ಕಣೆ. ಅವನನ್ನು ಕಂಡರೆ ಎಲ್ಲರೂ ಹೆದರಿಕೊಂಡು ಸಾಯ್ತಾರೆ ಅಂತ ಹೇಳ್ತಾಳೆ. ಇದೇನು ಇದು, 4 ಮಕ್ಕಳಿಗೆ ಪಾಠ ಮಾಡೋ ನಾನು ಒಬ್ಬ ರೌಡಿನ ಪ್ರೀತಿಸಿಬಿಟ್ನಲ್ಲ ಅಂತ ಗೊತ್ತಾಗಿ ಫುಲ್ ಶಾಕ್ ಆಗ್ತಾಳೆ. ಇನ್ನೇನು ತಲೆ ಸುತ್ತಿ ಬೀಳಬೇಕು. ಅಷ್ಟರಲ್ಲಿ ಅವಳ ಫ್ರೆಂಡ್ ಹಿಡ್ಕೊಂಡು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸ್ ಜೀಪೊಂದು ಸಿಂಹ ಹಾಗೂ ಆ ವ್ಯಕ್ತಿಯನ್ನು ಹತ್ತಿಸಿಕೊಂಡು ಹೊರಟು ಹೋಗುತ್ತೆ. ಇತ್ತ ಅವಾಕ್ಕಾಗಿ ಅವರತ್ತಲೇ ನೋಡುತ್ತಿದ್ದ ಮಧುಬಾಲ ಇವನ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೋಳಾಡ್ತಾ ಇರ್ತಾಳೆ. ಕೊನೆಗೆ ಪ್ರೀತಿಗೆ ಎಂಥವರನ್ನೂ ಬದಲಾಯಿಸೋ ಶಕ್ತಿ ಇದೆ, ನಾನು ಸಿಂಹನ ಬದಲಾಯಿಸಿ ಒಳ್ಳೆಯ ದಾರಿಗೆ ತರ್ತೀನಿ ಅಂತ ದೃಢನಿಶ್ಚಯ ಮಾಡ್ತಾಳೆ. ಎಷ್ಟಾದರೂ ಟೀಚರ್ ಅಲ್ವಾ, ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳಿ ಸರಿ ಮಾಡುವವಳು ಇನ್ನು ಪ್ರೀತಿಸಿದ ಹುಡುಗನ್ನ ಬಿಟ್ಟು ಬಿಡ್ತಾಳಾ? ಒಂದು ದಿನ ಸಿಂಹನ ಮೀಟ್ ಮಾಡಬೇಕು ಅಂತ ಬಸ್ ಸ್ಟಾಪ್ಗೆ ಹೋಗ್ತಾಳೆ. ಸಿಂಹ ಕೂಡ ಅಲ್ಲಿಗೆ ಬರಬಹುದು ಅಂತ. ಬಸ್ ಸ್ಟಾಪ್ಗೆ ಹೋಗಿ ಸಿಂಹನಿಗಾಗಿ ಕಾಯುತ್ತಿರಬೇಕಾದರೆ ಮಿಸ್ಟರ್ ಸಿಂಹ ಬೈಕಲ್ಲಿ ಹೋಗ್ತಿರೋದು ಕಾಣಿಸುತ್ತೆ. ರೀ ಮಿಸ್ಟರ್ ಸಿಂಹ ಅಂತ ಕೂಗುತ್ತಾಳೆ. ಅದು ಸಿಂಹನ ಕಿವಿಗೆ ಬೀಳಲ್ಲ. ಬೈಕಲ್ಲಿ ಸ್ಪೀಡಾಗಿ ಹೋಗಿಬಿಡ್ತಾರೆ. ತಕ್ಷಣವೇ ಆಟೋ ಹತ್ತಿ ಆದಿತ್ಯ ಸಿಂಹನ ಫಾಲೋ ಮಾಡಿಕೊಂಡು ಹೋಗ್ತಾಳೆ ಮಧುಬಾಲ. ಒಂದು ದೊಡ್ಡ ಬಂಗಲೆಯ ಒಳಗೆ ಬೈಕ್ ಹೋಗುತ್ತೆ. ಆಟೋದಿಂದ ಕೆಳಗೆ ಇಳಿದ ಮಧುಬಾಲ ಬಂಗ್ಲೆ ನೋಡ್ತಾ ಯೋಚನೆಯಲ್ಲಿ ಮುಳುಗೋಗ್ತಾಳೆ. ಒಂದು ಕಡೆ ಭಯ, ಅವರು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ತಾರೋ ಇಲ್ವೋ ಅಂತ. ಮತ್ತೊಂದು ಕಡೆ ಏನು, ಮೊನ್ನೆ ನೋಡಿ ನಿನ್ನೆ ಮಾತಾಡಿ ಇವತ್ತೇ ಆಗ್ಲಿಲ್ಲವಾ ಅಂತ ಕೇಳ್ಬಿಟ್ರೆ ಅನ್ನೋ ಅನುಮಾನ. ಆದರೂ ತನ್ನ ಪ್ರೀತಿಯನ್ನು ಪಡೆಯಲೇಬೇಕು ಅನ್ನೋ ಹುಚ್ಚು ಹಠ. ಧೈರ್ಯ ಮಾಡಿ ಆ ಬಂಗಲೆಯೊಳಗೆ ಹೋಗ್ತಾಳೆ. ಮನೆಯೊಳಗೆ ಹೋದ ಮಧುಬಾಲಾಗೆ ಒಬ್ಬ ಹೆಂಗಸು ಎದುರಾಗ್ತಾರೆ. ಅವರು ಮಿಸ್ಟರ್ ಸಿಂಹನ ಅಮ್ಮ. ನೀನ್ ಯಾರಮ್ಮ ಅಂತ ಕೇಳಿದಾಗ ಅದು ಅಂತ ತಡಬಡಿಸಿ ನಾನು ಸಿಂಹ ಅವರ ಫ್ರೆಂಡ್ ಅಂತ ಬಾಯಿಗೆ ಬಂದ ಸುಳ್ಳು ಹೇಳ್ತಾಳೆ. ಹೌದಾ, ಕುತ್ಕೊಂಡಿರಿ, ಕರಿತೀನಿ, ನಿಮಗೆ ಜ್ಯೂಸ್ ತರ್ತೀನಿ ಇರಿ ಅಂತ ಒಳಗೆ ಹೋಗ್ತಾರೆ. ಅವರು ಆ ಕಡೆಗೆ ಹೋಗಿದ್ದೆ ಇವರು ಮಿಸ್ಟರ್ ಸಿಂಹನ ಹುಡುಕಿ ಸಿಂಹನ ಕೋಣೆ ಹೊಕ್ಕಿದ ಮಧುಬಾಲ ಸೀದಾ ಅವನ ಮುಂದೆ ನಿಂತು ಆಡದೆ ಉಳಿದು ಹೋದ ಮಾತುಗಳಿಗೆ ನೀನೇ ರೂವಾರಿ, ಕಾಡುತ್ತಿರುವ ಕನಸುಗಳಲ್ಲೂ ನಿನ್ನದೇ ಹಾಜರಿ, ನನ್ನ ಒಲವಿನಾಧಾರೆಗೆ ನೀನೇ ಪೂಜಾರಿ, ನನ್ನ ಯೋಚನೆಗಳ ಮೇಲೆ ಪ್ರತಿಕ್ಷಣ ನಿನ್ನದೇ ಸವಾರಿ, ನನ್ನದೇ ಊರಿನ ವ್ಯವಹಾರಗಳಿಗೆ ನೀನೇ ವ್ಯಾಪಾರಿ. ತೋರು ಬೆರಳು ತೋರಿಸಿ ನೋಡಿ ಮಿಸ್ಟರ್ ಸಿಂಹ,
ನನಗೆ ನಿಮ್ಮ ಮೇಲೆ ಲವ್ ಆಗ್ಬಿಟ್ಟಿದೆ. ನಿಮ್ಮನ್ನ ಬಿಟ್ಟು ಇರೋಕ್ಕೆ ಆಗಲ್ಲ. ನೀವೊಬ್ಬ ರೌಡಿ ಅಂತ ಗೊತ್ತಿದ್ದು ಲವ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಬದಲಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೆ ಮಾತಲ್ಲಿ ಈ ಹೊಡಿತಾಟ ಬಡಿದಾಟ ಎಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆಯ ಜಾಬ್ ಹುಡುಕಿಕೊಳ್ಳಿ. ಇಲ್ಲ ಅಂದ್ರೆ ಅಷ್ಟೇ ಅಂತ ಆವಾಜ್ ಆಗ್ಬಿಟ್ಟು ಹೋದವಳತ್ತ ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ಉಳಿದು ಬಿಟ್ಟಿದ್ದರು ಮಿಸ್ಟರ್ ಸಿಂಹ. ಬ್ರೇವ್ ಗರ್ಲ್ ಅಂತ ಹೇಳಿದವನ ತುಟಿ ಹಂಚಲ್ಲಿ ಮುಗುಳ್ನಗೆ ಹಾದು ಹೋಗುತ್ತೆ. ರೂಮಿಂದ ಆಚೆ ಬಂದ ಮೇಲೆ, ಊಟಕ್ಕೆ ರೆಡಿ ಮಾಡಿದ್ದೀನಿ, ನೀನಿವತ್ತು ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗಬೇಕು ಅಂತ ಮಧುಬಾಲನ ಒತ್ತಾಯ ಮಾಡಿ ಒಪ್ಪಿಸುತ್ತಾರೆ ಸಿಂಹ ಅವರ ತಾಯಿ. ಅವರ ಮನಸ್ಸಿಗೆ ಬೇಜಾರಾಗದೇ ಇರಲಿ ಅಂತ ಊಟ ಮಾಡೋಕೆ ಒಪ್ಪಿಗೆ ನೀಡ್ತಾಳೆ ಮಧುಬಾಲ. ಹಾಗೆ ಸಿಂಹನ್ನ ಕೂಡ ಕರ್ಕೊಂಡು ಬಾರಮ್ಮ, ನನಗೆ ಮೇಲೆ ಹತ್ತೋಕೆ ಕಷ್ಟ ಅಂತ ಹೇಳಿ ಊಟಕ್ಕೆ ಸಿದ್ಧ ಮಾಡೋಕೆ ಹೋಗ್ತಾರೆ ಸಿಂಹನ ತಾಯಿ. ಈಗ ಮಧುಬಾಲ ಮತ್ತೆ ಸಿಂಹನ ರೂಮಿಗೆ ಹೋಗೋ ಪರಿಸ್ಥಿತಿ. ಮೊದಲೇನೋ ಧೈರ್ಯದಲ್ಲಿ ಆವಾಜ್ ಹಾಕಿ ಬಂದಿರುತ್ತಾಳೆ. ಈಗ ಮತ್ತೆ ಅವನ ಮುಂದೆ ಹೋಗೋಕೆ ಭಯ. ಮೊದಲೇ ರೌಡಿ, ಏನಾದರೂ ಮಾಡಿದರೆ. ಧೈರ್ಯ ತಂದುಕೊಂಡು ಅವನ ರೂಮ್ಗೆ ಹೋಗ್ತಾಳೆ. ಆಗ ದಡಾರ್ ಅಂತ ರೂಮ್ ಬಾಗಿಲು ಕ್ಲೋಸ್ ಆಗಿಬಿಡುತ್ತೆ. ಭಯದಿಂದ ಹಿಂದೆ ತಿರುಗಿ ನೋಡ್ತಾಳೆ. ಮಿಸ್ಟರ್ ಸಿಂಹ ನಗುತ್ತಾ ನಿಂತಿರುತ್ತಾನೆ. ರೀ, ಯಾಕ್ರಿ ಡೋರ್ ಕ್ಲೋಸ್ ಮಾಡಿದ್ದು? ಭಯದಿಂದ ಕೇಳ್ತಾಳೆ ಮಧುಬಾಲ. ನನ್ನ ರೂಮ್ ನನ್ನಿಷ್ಟ, ಅದನ್ನ ಕೇಳೋಕೆ ನೀವ್ಯಾರ್ರೀ? ಅವಳಿಗೆ ಮರುಪ್ರಶ್ನೆ ಹಾಕ್ತಾನೆ ಸಿಂಹ. ಹಾಗೆ ಒಂದೊಂದೇ ಹೆಜ್ಜೆ ಮುಂದೆ ಇಡುತ್ತಾ ಮಧುಬಾಲ ಹತ್ತಿರಕ್ಕೆ ಬರ್ತಾ ಇರ್ತಾನೆ ಸಿಂಹ. ಭಯದಿಂದ ಒಂದೊಂದೇ ಹೆಜ್ಜೆ ಹಿಂದೆ ಇಡುತ್ತಾ ಹೋಗ್ತಾಳೆ ಮಧುಬಾಲ. ಯಾಕ್ರಿ ನನ್ನ ಹತ್ತಿರ ಬರ್ತಿದ್ದೀರಾ? ಹಿಂದೆ ಹೋಗ್ತಾನೆ ಕೇಳ್ತಾಳೆ. ನಾನೆಲ್ಲಿ ಬರ್ತಿದ್ದೀನಿ, ನೀವೇ ಹಿಂದಿಂದೆ ಹೋಗ್ತಿದ್ದೀರಾ? ಸಿಂಹ ಹೇಳಿದ ತಕ್ಷಣ ಅಲ್ಲೇ ಗೋಡೆಗೆ ಹುರುಗಿ ನಿಂತು ಬಿಡ್ತಾಳೆ ಮಧುಬಾಲ. ಈಗ ನಾನು ಹೊರಗಡೆ ಹೋಗೋಕೆ ದಾರಿ ಬಿಡಿ ಅಂತಾಳೆ. ಬಿಡಲ್ಲ ಅಂತ ಇನ್ನಷ್ಟು ಮುಂದೆ ಬರ್ತಾನೆ ಸಿಂಹ. ರೀ, ಯಾಕ್ರಿ ಮತ್ತೆ ಹತ್ತಿರ ಬಂದ್ರಿ? ಪ್ಲೀಸ್ ನನಗೆ ದಾರಿ ಬಿಡಿ, ಹೊರಗಡೆ ಹೋಗ್ತೀನಿ ಅಂತ ಕೇಳಿಕೊಳ್ತಾಳೆ. ಅಷ್ಟು ಸುಲಭವಾಗಿ ನಿಮ್ಮನ್ನ ಹೊರಗೆ ಬಿಡೋದಾ? ಆಗಲೇ ನನಗೆ ವಾರ್ನ್ ಮಾಡಿ ಹೋದ್ರಿ, ಈಗ ನಿಮ್ಮನ್ನ ಸುಮ್ಮನೆ ಬಿಡಕ್ಕಾಗುತ್ತಾ ಅಂತ ಕೇಳ್ತಾನೆ. ಅಯ್ಯೋ, ಅದು ವಾರ್ನಲ್ಲ, ಬುದ್ಧಿವಾದ. ಆ ರೌಡಿ ಲೈಫ್ ಬೇಡ ಅಂದೆ ಅಷ್ಟೇ, ಭಯದಿಂದ ಹೇಳ್ತಾಳೆ ಮಧುಬಾಲ. ಅದೆಲ್ಲ ನಮಗೆ ಗೊತ್ತಿಲ್ಲ, ಮೊದಲೇ ರೌಡಿ ನಾನು, ನನ್ನ ಮುಂದೆ ನಿಲ್ಲೋಕೆ ಹೆದರುತ್ತಾರೆ ಜನ. ಅಂಥದ್ರಲ್ಲಿ ನಂಗೆ ಆವಾಜ್ ಹಾಕಿದರೆ ಸುಮ್ಮನೆ ಬಿಡ್ತೀನಾ ನಾನು ಅಂತ ಇನ್ನಷ್ಟು ಹತ್ತಿರ ಹೋಗುತ್ತಾನೆ. ಅವನ ಸನಿಹ ಅವಳಿಗೆ ಖುಷಿಯಾದರೂ ಭಯವಾಗಿ ಅವನನ್ನು ತಳ್ಳಿ ರೂಮಿನಿಂದ ಆಚೆ ಓಡಿ ಹೋಗ್ತಾಳೆ ಮಧುಬಾಲ. ಹಬ್ಬ, ಈ ರೌಡಿ ಕೈಯಿಂದ ತಪ್ಪಿಸಿಕೊಳ್ಳೋದು ತುಂಬಾ ಕಷ್ಟ. ಮೊದಲೇ ಲವ್ ಆಗಿದೆ ನಂಗೆ, ಈಗ ಹೇಗಾದರೂ ಮಾಡಿ ಇವನ್ನ ಒಳ್ಳೆಯವನನ್ನಾಗಿ ಮಾಡಬೇಕು ಅಂದು ಟೀಚರ್ ಮೇಡಮ್ ಬಸ್ಸಿಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಬಂದ ಕೆಲ ಪೊರ್ಕಿಗಳು, ಊರ್ ಪ್ರೌಡ್ ರೋಮಿಯೋಗಳು ಅದೇ ಬಸ್ ಸ್ಟಾಪ್ಗೆ ಬರ್ತಾರೆ. ಮಗ, ನಮ್ಮ ಹತ್ರ ಇರೋ ದುಡ್ಡಲ್ಲಿ ಬಾರ್ಗೆ ಹೋಗಿ ಎಣ್ಣೆ ಹೊಡೆಯೋಕೆ, ಸೈಟ್ಸ್ಗೆ, ಆಮೇಲೆ ಮನೆಗೆ ಒಂದೆರಡು ಫುಲ್ ಬಾಟಲ್ ಪಾರ್ಸಲ್ಗೆ, ಮತ್ತೆ ಟಿಪ್ಸ್ ಕೊಡೋದಕ್ಕೆ ದುಡ್ಡು ಸಾಕಾಗುತ್ತಾ ಮಚ? ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕೋ ಮಾಮು. ಲೋ ಮಗ, ನಾನು ಲೆಕ್ಕದಲ್ಲಿ ಸ್ವಲ್ಪ ವೀಕೋ, ಅದಕ್ಕ್ಯಾಕೋ ತಲೆ ಕೆಡ್ಸ್ಕೋತೀಯಾ? ಪಕ್ಕದಲ್ಲೇ ಟೀಚರ್ ಇಲ್ವಾ? ಬಾರೋ ಕೇಳೋಣ. ಮಿಸ್, ನಮಗೆ ಈ ಕ್ವಾರ್ಟ್ರು, ಆಫು, ಫುಲ್ ಬಾಟಲ್ದು ಲೆಕ್ಕ ಗೊತ್ತಾಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿಕೊಡ್ತೀರಾ? ನೋಡಿ, ನೀವು ಈ ಥರ ಎಲ್ಲ ಮಾತಾಡೋದು ಸರಿಯಿಲ್ಲ. ಯಾಕೆ ಮಿಸ್, ನೀವು ಲೆಕ್ಕದ ಟೀಚರ್ ಅಲ್ವಾ? ಲೋ ಮಾಮು, ಕನ್ನಡ ಟೀಚರ್ ಇರಬೇಕು ಕಣೋ. ಹಂಗೆ ಅಂತೀಯ ಮಗ? ಹೌದು ಹುಲಿಯಾ ಅಂತ ಮಿಸ್ಟರ್ ಸಿಂಹ ಬರ್ತಾರೆ. ಸಿಂಹ ಅಂತ ಟೀಚರ್ ಮೇಡಮ್ ಕರೀತಾರೆ. ಮಿಸ್, ಅದು ಸಿಂಹ ಅಲ್ಲ, ಹುಲಿ. ಲೋ ಮಗ, ಮಿಸ್ಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಅನ್ಸುತ್ತೆ ಕಣೋ. ಮಗ, ಹೆಂಗಿದ್ರೆ ಏನೋ, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಎತ್ತಾಕೊಂಡು ನಡೆಯೋ ಅಂತ ಹೇಳುವಷ್ಟರಲ್ಲಿ ಅದೇ ಬಸ್ ಸ್ಟಾಪಲ್ಲಿ ಇರೋ ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋ ಹಾಗೆ ಸರಿಯಾಗಿ ಬಾರಿಸಿರ್ತಾರೆ ಮಿಸ್ಟರ್ ಸಿಂಹ. ಹೇ ಹುಡುಗಿ, ನೋಡ್ದ, ನಿನ್ನ ಈ ಪೊರ್ಕಿಗಳಿಂದ ಬಚಾವ್ ಮಾಡೋದಕ್ಕೆ ಈ ರೌಡಿನೇ ಬರಬೇಕಾಯಿತು. ರೌಡಿ ಹಾಕಿನೇ ನನ್ನ ಕಾಪಾಡಬೇಕು ಅಂತ ಏನೂ ಇಲ್ಲ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿನೋ ನನ್ನ ಕಾಪಾಡಬಹುದು ಅಂತಾಳೆ. ಅದು ಸಂಜೆ ಜೋರು ಮಳೆ, ಗುಡುಗು ಮಿಂಚು ಜೊತೆಗೆ ದೋ ಎಂದು ಬೀಳುವ ಮಳೆ. ಮಳೆಯಿಂದಾಗಿ ರಸ್ತೆಯಲ್ಲಿ ವಾಹನ ಸಂಚಾರ ಕಡಿಮೆ. ಮಧುಬಾಲ ಬಸ್ಗಾಗಿ ವೇಟಿಂಗ್. ಅಲ್ಲಿಗೆ ಬಂದ ಸಿಂಹ
ಅವಳ ಕೈ ಹಿಡಿದು ಸುರಿಯುವ ಮಳೆಯಲ್ಲಿ ನಡು ರಸ್ತೆಯಲ್ಲಿ ನಿಲ್ಲಿಸಿ, ನನ್ನ ಮನಸ್ಸು ಕದ್ದ ಮಧುಬಾಲೆ, ಕಲಿಸುವೆ ಮಕ್ಕಳಿಗೆ ವರ್ಣಮಾಲೆ, ಬೇಗ ಬಂದು ತೊಡಿಸು ನನಗೆ ವರಮಾಲೆ, ಆಗಿಸಿ ಬಿಡುವೆ ನಿನ್ನನ್ನು ಸರ್ವಮಂಗಳೆ, ರೌಡಿಸಂ ಬಿಟ್ಟು ಆಗಿಬಿಡುವೆ ಸಂಸಾರಿ, ಒಪ್ಪಿಗೆ ನೀಡಿ ನೀನಾಗು ನನ್ನ ಬಾಳ ಸಂಚಾರಿ. ತನ್ನ ಮನದ ಮಾತುಗಳನ್ನು ಅವಳಲ್ಲಿ ಹೇಳ್ಕೊತಾನೆ. ಮಿಸ್ಟರ್ ಸಿಂಹನನ್ನು ಅಪ್ಪಿ ಮಿಸಸ್ ಸಿಂಹನಾಗಲು ಖುಷಿಯಿಂದಾನೆ ತನ್ನ ಸಹಮತವನ್ನು ನೀಡ್ತಾಳೆ. ಮಿಸ್ಟರ್ ಸಿಂಹನ ಫ್ಯೂಚರ್ ಆಫ್ ಶರ್ಟ್. ಮಧುಬಾಲ ಖುಷಿಯಿಂದ ಒಪ್ಕೊಂಡು, ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ಜನರಿಗೆ ಮಾದರಿ ವ್ಯಕ್ತಿ ಆಗಬೇಕು ಅಂತಾಳೆ. ಸರಿ ಡನ್ ಅಂತಾನೆ. ನನಗೆ ಒಂದು ಡೌಟ್. ಟೀಚರ್ ಹತ್ರ ನಾನು ಡೌಟ್ ಕೇಳಬೇಕು. ಇದೇನು ಇಲ್ಲಿ ಉಲ್ಟಾ? ಟೀಚರೇ ನನ್ನ ಹತ್ರ ಡೌಟ್ ಕೇಳ್ತಾ ಇದ್ದಾರೆ. ತಮಾಷೆ ಅಲ್ಲ, ಸೀರಿಯಸ್. ಓಹೋ ಸೀರಿಯಸ್ಸಾ? ಕೇಳು, ಏನು ನಿನ್ನ ಡೌಟ್? ಅದು ನಮ್ಮಿಬ್ಬರ ಎರಡನೇ ಭೇಟಿಯಲ್ಲಿ ನಮ್ಮ ಹುಡುಗಿ ಅಂತ ಹೇಳ್ತಾ ಇದ್ರಿ, ಅವಳ ಕತೆ ಏನು? ಹೌದಲ್ವಾ, ನಾನು ಚಿನ್ನಿನೇ ಮರೆತು ಬಿಟ್ಟಿದ್ದೆ. ಏನು ಚಿನ್ನಿನಾ? ಮತ್ತೆ ನಾನು? ಅಯ್ಯೋ ಪೆದ್ದು ಟೀಚರ್ ಮೇಡಮ್, ಇಲ್ಲಿ ನೋಡಿ ಅಂತ ಫೋನಲ್ಲಿ ಇರೋ ತನ್ನ ಅಕ್ಕನ 6 ವರ್ಷದ ಮಗಳ ಫೋಟೋ ತೋರಿಸಿ, ಇವಳೇ ನನ್ನ ಚಿನ್ನಿ ಬಂಗಾರಿ, ನಮ್ಮ ಹುಡುಗಿ. ನಮ್ಮ ಹುಡುಗಿ ಅಂದರೆ ಈ ಪಾಪುನಾ? ನಿಮ್ಮಂಥ ಹೆಣ್ಣು ಮಕ್ಕಳಿಗೆ ನಮ್ಮಂಥ ಗಂಡು ಮಕ್ಕಳು ಪಾಪುನು ಚಿನ್ನಿ ಬಂಗಾರಿ ಅಂತ ಕರೆಯೋ ಹಾಗೆ ಇಲ್ಲ. ಅನುಮಾನ ಅಲ್ವಾ? ಅನುಮಾನ ಅಲ್ಲ, ಡೌಟ್ ಕ್ಲಾರಿಫಿಕೇಶನ್ ಅಷ್ಟೇ. ಹಾಂ ಹಾಂ. ಅಂದು ಆಗಸ್ಟ್ 15, ಸ್ವಾತಂತ್ರ್ಯ ದಿನಾಚರಣೆ. ಮಧುಬಾಲರ ಶಾಲೆಯಲ್ಲಿ ದಕ್ಷ ಅಧಿಕಾರಿ ಒಬ್ಬರನ್ನ ಕರೆಸಿ ಮಕ್ಕಳಿಗೆ ಮಾದರಿ ಆಗುವಂತೆ ಅವರಿಂದ ಮೋಟಿವೇಶನಲ್ ಪ್ರೋಗ್ರಾಂ ಒಂದನ್ನು ಹಮ್ಮಿಕೊಂಡಿದ್ದರು. ಆ ಅಧಿಕಾರಿಯ ಸ್ವಾಗತದ ಹೊಣೆ ಮಧುಬಾಲರದ್ದು. ಅಂದುಕೊಂಡಂತೆ ಆ ಅಧಿಕಾರಿ ಯೂನಿಫಾರ್ಮ್ ಧರಿಸಿ ಶಿಸ್ತಿನ ಸಿಪಾಯಿಯಾಗಿ ಶಾಲೆಯನ್ನು ಪ್ರವೇಶಿಸಿದ್ದರು. ಮಧುಬಾಲ ಹೂಗುಚ್ಛವೊಂದನ್ನು ನೀಡಿ ಅವರನ್ನು ಸ್ವಾಗತಿಸಲು ಮುಂದಾದವಳು ಆ ಆಫೀಸರ್ನ ನೋಡಿ ಚಕಿತಳಾಗಿದ್ದಳು. ಒಂದು ಕಡೆ ಖುಷಿ, ಕೋಪ, ಎಕ್ಸೈಟ್ಮೆಂಟ್, ಗಿಲ್ಟ್ ಎಲ್ಲ ಫೀಲಿಂಗ್ಗಳು ಒಟ್ಟಿಗೆ ಅವಳನ್ನು ಆವರಿಸಿಕೊಂಡು ಬಿಟ್ಟಿತ್ತು. ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅವರನ್ನು ಸ್ವಾಗತಿಸಿ ತಾನೂ ಮಕ್ಕಳತ್ತ ಹೊರಟಿದ್ದಳು. ಅವಳ ಮುಖದಲ್ಲಿದ್ದ ಆಶ್ಚರ್ಯ ಗಮನಿಸಿದ ಸಿಂಹನ ತುಟಿಯಂಚಲ್ಲಿ ನಗುವರಳಿತ್ತು. ನನ್ನ ಮುದ್ದಿನ ಮಕ್ಕಳೇ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಾರೆ. ಹಾಗೆ ನಾಳೆ ನೀವು ಏನಾಗಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿ ಈಗಲೇ ಇರಬೇಕು. ಅದಕ್ಕೆ ತಕ್ಕಂತೆ ತಯಾರಿಗಳನ್ನು ನೀವು ಈಗಿನಿಂದಲೇ ಶುರು ಮಾಡಬೇಕು. ನಿಮ್ಮಿಂದ ದೇಶಕ್ಕೆ ಏನಾದರೂ ಉಪಯೋಗ ಆಗಬೇಕು. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ನಿಮಗೆ ಕೆಲವೊಂದು ಜವಾಬ್ದಾರಿಗಳು ಇರುತ್ತದೆ. ಅದನ್ನು ಯಾವಾಗಲೂ ನಿಭಾಯಿಸಿ. ಜೈ ಹಿಂದ್. ತಮ್ಮ ಮಾತು ಮುಗಿಸಿ ಮಧುಬಾಲಳತ್ತ ಕಿರುನಗೆ ಬೀರಿ ಹೊರಟಿದ್ದರು ಮಿಸ್ಟರ್ ಸಿಂಹ. ಒಬ್ಬ ಕುಖ್ಯಾತ ರೌಡಿಯನ್ನು ಹಿಡಿಯಲು ಪ್ಲಾನ್ ರೂಪಿಸಿರುತ್ತಾರೆ ಇನ್ಸ್ಪೆಕ್ಟರ್ ಸಿಂಹ ಅಂಡ್ ಟೀಮ್. ಒಂದು ಸಲ ಸ್ಕೂಲ್ಗೆ ಹೋಗುವಾಗ ಮಧುಬಾಲ ಆ ರೌಡಿನ ನೋಡ್ತಾಳೆ. ಅವನ ಬಗ್ಗೆ ಪೇಪರ್ನಲ್ಲಿ ಓದಿದ ನೆನಪಾಗುತ್ತೆ. ತಕ್ಷಣವೇ ಸಿಂಹನಿಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ. ಅಷ್ಟರಲ್ಲಿ ಆ ರೌಡಿ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ. ಮಧುಬಾಲ ಅವನನ್ನೇ ಫಾಲೋ ಮಾಡಿಕೊಂಡು ಹೋಗ್ತಾಳೆ. ಆ ರೌಡಿಗೆ ಗೊತ್ತಾಗುತ್ತೆ ಮಧುಬಾಲ ತನ್ನ ಫಾಲೋ ಮಾಡ್ತಿರೋದು. ಪ್ಲಾನ್ ಮಾಡಿ ಅವಳನ್ನು ಕಿಡ್ನಾಪ್ ಮಾಡ್ತಾನೆ. ಮಧುಬಾಲ ಹೇಳಿರೋ ಜಾಗಕ್ಕೆ ಮಿಸ್ಟರ್ ಸಿಂಹ ಬರುವಷ್ಟರಲ್ಲಿ ಆ ರೌಡಿ ಮಧುಬಾಲನ ಕಿಡ್ನಾಪ್ ಮಾಡಿ ಒಂದು ಜೀಪಿನಲ್ಲಿ ಕರೆದುಕೊಂಡು ಹೋಗೋದು ಕಣ್ಣಿಗೆ ಬೀಳುತ್ತೆ. ಆ ಜೀಪನ್ನು ಫಾಲೋ ಮಾಡಿಕೊಂಡು ಹೋಗ್ತಾರೆ ಮಿಸ್ಟರ್ ಸಿಂಹ ಅಂಡ್ ಟೀಮ್. ಛೇ, ಎಂಥ ಕೆಲಸ ಆಗೋಯ್ತು. ನನಗೆ ಸಹಾಯ ಮಾಡಬೇಕಂತ ಹೋಗಿ ನನ್ನ ಮಧು ಈಗ ಆ ರೌಡಿ ಕೈಯಲ್ಲಿ ಸಿಕ್ಕಾಕಿಕೊಂಡಿದ್ದಾಳಲ್ಲ. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ಯೋಚಿಸಿದವನು ನೋ ಅಂತ ಚೀರುತ್ತಾನೆ. ಪಕ್ಕದಲ್ಲಿದ್ದ ಇನ್ಸ್ಪೆಕ್ಟರ್ ಏನಾಯ್ತು ಸರ್ ಅಂತ ಕೇಳಿದಾಗ, ನಥಿಂಗ್, ಬೇಗ ಹೋಗಿ, ಆ ರೌಡಿ ನಮ್ಮಿಂದ ತಪ್ಪಿಸಿಕೊಳ್ಳಬಾರದು ಅಂತ ಹೇಳ್ತಾನೆ. ಊರಾಚೆ ಇರುವ ಒಂದು ಪಾಳು ಬಂಗಲೆಯಲ್ಲಿ ಮಧುಬಾಲನ ಒಂದು ಕುರ್ಚಿಗೆ ಕಟ್ಟಿ ಹಾಕಿರ್ತಾನೆ ಆ ರೌಡಿ. ಯಾರೇ ನೀನು? ಹೇಳು, ನನ್ನ ಯಾಕೆ ಫಾಲೋ ಮಾಡಿಕೊಂಡು ಬರ್ತಿದ್ದೆ ಅಂತ ಜೋರಾಗಿ ಕೇಳ್ತಾನೆ ಆ ರೌಡಿ. ಆ ರೌಡಿ ಎಷ್ಟೇ ಕೇಳಿದರೂ ಮಧುಬಾಲ ಒಂದು ಮಾತು ಕೂಡ ಆಡದೆ ಮೌನವಾಗಿ ಇರ್ತಾಳೆ. ರೌಡಿಗೆ ಸಿಟ್ಟು ಬಂದು ಅವಳ ಹಣೆಗೆ ಗನ್ನಿಟ್ಟು ಇನ್ನೇನು ಶೂಟ್ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಹೀರೋ ಎಂಟ್ರಿ ಆಗುತ್ತೆ. ದೂರದಿಂದಲೇ ಓಡಿ ಬಂದವನೇ ಆ ರೌಡಿಗೆ ಹೊದೀತಾನೆ. ಸಿಂಹ ಸ್ವಲ್ಪ ದೂರ ಹೋಗಿ ಬೀಳ್ತಾನೆ ರೌಡಿ. ಇನ್ಸ್ಪೆಕ್ಟರ್ ಸಿಂಹ ಅಂಡ್ ಟೀಮ್ ಮಧ್ಯೆ
ಆ ರೌಡಿಯ ಜನಗಳ ಮಧ್ಯೆ ದೊಡ್ಡ ಫೈಟಿಂಗ್ ಶುರುವಾಗುತ್ತೆ. ಈ ಮಧ್ಯೆ ಮಧುಬಾಲನ ಕಟ್ಟು ಬಿಚ್ಚಿರುತ್ತಾರೆ ಒಬ್ಬ ಇನ್ಸ್ಪೆಕ್ಟರ್. ಎಲ್ಲ ರೌಡಿಗಳನ್ನು ಹೊಡೆದು ಉರುಳಿಸುತ್ತಾನೆ ಸಿಂಹ. ಅವನಿಗೆ ಸಾಥ್ ಕೊಡ್ತಾ ಇರ್ತಾರೆ ಅವನ ಟೀಮ್ನವರು. ಕೊನೆಯಲ್ಲಿ ಆ ಮೇನ್ ರೌಡಿ ಮತ್ತು ಸಿಂಹನ ನಡುವೆ ಹೊಡೆದಾಟ ನಡೀತಾ ಇರುತ್ತೆ. ಅವನಿಗೆ ಚೆನ್ನಾಗಿ ಒದೆ ಕೊಡ್ತಾ ಇರ್ತಾನೆ ಸಿಂಹ. ಸಿಂಹನ ಏಟಿಗೆ ಕೆಳಗೆ ಬಿದ್ದ ರೌಡಿ ಕೈಗೆ ಅಲ್ಲಿಯೇ ಬಿದ್ದಿದ್ದ ಒಂದು ಗನ್ ಸಿಗುತ್ತೆ. ಅದನ್ನು ತಗೊಂಡು ಸಿಂಹನಿಗೆ ಗುರಿ ಇಟ್ಟು ಹೊಡಿತಾನೆ. ಇದನ್ನ ನೋಡಿದ ಮಧುಬಾಲ ಓಡಿ ಬಂದು ಸಿಂಹನ ಆ ಕಡೆ ತಳ್ಳುತ್ತಾಳೆ. ಆ ಗುಂಡು ಮಧುಬಾಲಗೆ ಬೀಳುತ್ತೆ. ತಕ್ಷಣವೇ ಕುಸಿದು ಬೀಳ್ತಾಳೆ. ಆ ರೌಡಿ ಗುರಿ ಮಿಸ್ ಆಯಿತು ಅಂತ ಮತ್ತೆ ಗುರಿ ಹಿಡ್ತಾನೆ ಸಿಂಹನಿಗೆ. ಅವನಿಗಿಂತ ಮುಂಚೆಯೇ ಆ ರೌಡಿ ಕೈಗೆ ಶೂಟ್ ಮಾಡ್ತಾನೆ ಸಿಂಹ. ತಕ್ಷಣ ಉಳಿದ ಇನ್ಸ್ಪೆಕ್ಟರ್ಸ್ ಹೋಗಿ ಅವನನ್ನು ಬಂಧಿಸುತ್ತಾರೆ. ಗುಂಡು ತಗುಲಿ ಬಿದ್ದ ಮಧುಬಾಲ ಹತ್ತಿರಕ್ಕೆ ಓಡಿ ಬರ್ತಾನೆ ಸಿಂಹ. ತುಂಬಾ ರಕ್ತ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾಳೆ ಮಧುಬಾಲ. ಅಲ್ಲಿದ್ದ ಒಬ್ಬ ಇನ್ಸ್ಪೆಕ್ಟರ್ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದರಿಂದ ಅಲ್ಲಿಗೆ ಬಂದ ಆಂಬ್ಯುಲೆನ್ಸ್ ಹತ್ತಿರ ಮಧುಬಾಲನ ಎತ್ತುಕೊಂಡು ಹೋಗ್ತಾನೆ ಸಿಂಹ. ಆಂಬ್ಯುಲೆನ್ಸ್ ಆಸ್ಪತ್ರೆಯ ದಾರಿ ಹಿಡಿಯುತ್ತೆ. ದಾರಿಯಲ್ಲಿ ಮಧುಬಾಲನ ಎಚ್ಚರಿಸಿರುತ್ತಾನೆ ಸಿಂಹ. ಮಧು ಮಧು ಇಲ್ಲಿ ನೋಡು, ನಾನು ನಿನ್ನ ಸಿಂಹ. ನಿನಗೆ ಏನೂ ಆಗಲ್ಲ, ನಾನು ನಿನ್ನ ಉಳಿಸಿಕೊಳ್ತೀನಿ ಹೇಳ್ತಾ ಇರ್ತಾನೆ. ಅವನ ಕಣ್ಣಿನಿಂದ ನೀರು ಸುರಿತಾನೆ ಇರುತ್ತೆ. ಸ್ವಲ್ಪ ಎಚ್ಚರಗೊಂಡ ಮಧುಬಾಲ ಅವನ ಕಣ್ಣಿನ ಹತ್ತಿರ ಪ್ರಯಾಸದಿಂದ ತನ್ನ ಕೈ ತಗೊಂಡು ಹೋಗ್ತಾಳೆ ಅವನ ಕಣ್ಣೀರು ಹೊರಿಸಲು. ಈ ಬಾರಿ ಸಿಂಹನ ದುಃಖ ಉಮ್ಮಳಿಸಿ ಬಂದು ಜೋರಾಗಿ ಅಳಲು ಶುರು ಮಾಡ್ತಾನೆ. ಅಷ್ಟರಲ್ಲಿ ಆಸ್ಪತ್ರೆ ಬರುತ್ತೆ. ಮಧುಬಾಲನ ಆಪರೇಷನ್ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ಆಸ್ಪತ್ರೆ ಸಿಬ್ಬಂದಿ. ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ದೇವರ ಮುಂದೆ ಕೈ ಮುಗಿದು ತನ್ನ ಮಧುನ ಉಳಿಸಿಕೊಡುವಂತೆ ಬೇಡಿಕೊಳ್ಳುತ್ತಿರುತ್ತಾನೆ ಸಿಂಹ. ಮಧುಬಾಲ ಮನೆಯವರಿಗೆ ಕಾಲ್ ಮಾಡಿದ್ದರಿಂದ ಎಲ್ಲರೂ ಅಲ್ಲಿಗೆ ಬರುತ್ತಾರೆ. ಜೊತೆಗೆ ಸಿಂಹನ ತಾಯಿ ಕೂಡ. ಆಪರೇಷನ್ ಸಕ್ಸಸ್ ಆಗಿ ಮಧುಬಾಲ ಬದುಕಿ ಉಳಿತಾಳೆ. ಡಾಕ್ಟರ್ ಪರ್ಮಿಷನ್ ಕೇಳಿ ಎಲ್ಲರೂ ಮಧುಬಾಲನ ನೋಡಿಕೊಂಡು ಬರ್ತಾರೆ. ಸಿಂಹ ಮಾತ್ರ ಹೊರಗಡೆ ನಿಂತಿರುತ್ತಾನೆ. ಮಧುಬಾಲ ತಂದೆ ಬಂದು ಅವನಿಗೆ ಒಳಗಡೆ ಹೋಗಲು ಹೇಳುತ್ತಾರೆ. ಮನೆಯವರೆಲ್ಲ ಬಂದು ಹೋದರೂ ಕೂಡ ಮಧುಬಾಲ ಕಣ್ಣುಗಳು ಹುಡುಕುತ್ತಿದ್ದದ್ದು ಸಿಂಹನನ್ನು. ಅಷ್ಟರಲ್ಲೇ ಅವಳ ಹತ್ತಿರ ಬರ್ತಾನೆ ಸಿಂಹ. ಅವಳ ಮುಖದಲ್ಲಿ ನಗುವೊಂದು ಹಾದು ಹೋಗುತ್ತೆ. ನಿನಗೇನು ಹುಚ್ಚ? ಏನ್ ದೊಡ್ಡ ಫೈಟರ್ ಇವಳು. ಆ ರೋಡಿನ ಫಾಲೋ ಮಾಡಿಕೊಂಡು ಹೋಗಿದ್ದಾಳೆ. ಹೋಗಿ ಫೈಟ್ ಮಾಡಿ ಅವನನ್ನು ಹಿಡಿಬೇಕು ಅಂತ ಆಸೆ ಇತ್ತೇನೋ ಮೇಡಮ್ಗೆ. ಪಾಪ, ಆ ಆಸೆ ಎಲ್ಲ ನೆರವೇರಲಿಲ್ಲ ಅಲ್ವಾ? ಒಂದು ಕೆಲಸ ಮಾಡು, ಇನ್ನೂ ತುಂಬ ರೌಡಿಗಳು ಇದ್ದಾರೆ. ಅವರ ಎಲ್ಲರ ಫೋಟೋನ ನಾಳೆ ಪೇಪರ್ನಲ್ಲಿ ಹಾಕಿಸ್ತೀನಿ. ನೀನೋಗಿ ಎಲ್ಲರ ಜೊತೆ ಫೈಟ್ ಮಾಡಿ ಹಿಡಿದುಕೊಡು, ಸರಿನಾ? ಸಿಂಹ ಬಂದು ಪ್ರೀತಿ ಮಾತುಗಳನ್ನು ಆಡಿ ತನಗೆ ಖುಷಿ ನೀಡುತ್ತಾನೆ ಅಂದುಕೊಂಡಿದ್ದ ಮಧುಬಾಲ ಈಗ ಅವನು ನಾನ್ ಸ್ಟಾಪ್ ಆಗಿ ಬೈತಿರೋದು ನೋಡಿ ಶಾಕ್ ಆಗಿ ಅವನನ್ನೇ ನೋಡ್ತಾ ಇರ್ತಾಳೆ. ಸಿಂಹ ಅಂದರೆ ಹಾಗೇನೆ, ಸ್ವಲ್ಪ ಡಿಫ್ರೆಂಟ್. ಬೈತಾ ಇದ್ದವನು ಅವಳ ಸಣ್ಣದಾದ ಮುಖ ನೋಡಿ ಬೈಯೋದನ್ನ ನಿಲ್ಲಿಸಿ ಅವಳ ಹತ್ತಿರ ಹೋಗಿ, ನಿನಗೇನಾದರೂ ಆದರೆ ಈ ಸಿಂಹ ಬದುಕಿರಲ್ಲ ಮಧು. ಈ ಸಿಂಹನ ಜೀವ ನೀನು. ನೀನು ನನಗೋಸ್ಕರ ಈ ರೀತಿ ಅಪಾಯನ ಎಳೆದುಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಅವನ ಕಣ್ಣಿಂದ ನೀರು ಜಾರಿ ಮಧುಬಾಲ ಕೈ ಮೇಲೆ ಬೀಳುತ್ತೆ. ನಿಧಾನವಾಗಿ ಕೈ ಎತ್ತಿ ಅವನ ಕಣ್ಣೀರು ಹೊರಿಸಿ, ನಿಮಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಬದುಕಿರುತ್ತಿದ್ನಾ? ಖಂಡಿತ ಇಲ್ಲ. ನಿಮಗೆ ಏನೂ ಆಗೋಕ್ಕೆ ನಾನು ಬಿಡಲ್ಲ ಸಿಂಹ ಅವರೇ ಅಂತ ಹೇಳ್ತಾಳೆ. ಅವಳ ಹಣೆಗೆ ಚುಂಬಿಸಿ, ಕಾಕಿ ಬಣ್ಣ ಒಂದೇ ಪ್ರಿಯವಾಗಿತ್ತು ನನಗೆ ಮೊನ್ನೆಯ ತನಕ. ನಿನ್ನ ನೋಡಿದ ಕ್ಷಣದಿಂದ ಯಾಕೋ ಮನ ಬಣ್ಣ ಬಣ್ಣದ ಕನಸು ಹೆಣೆಯಲು ಶುರು ಮಾಡಿದೆ. ನನ್ನ ಹೆಸರು ಕೇಳಿದರೆ ನಡುಗುವ ಕ್ರಿಮಿನಲ್ಗಳ ಮಾತ್ರ ಕಂಡಿದ್ದೆ. ನಿನ್ನೆದುರು ನನ್ನ ಹೃದಯ ಬಡಿತ ಏರುಪೇರಾದಾಗಲೇ ಅರಿವಾಗಿದ್ದು ಆ ಅವ್ಯಕ್ತ ಭಯದ ಅನುಭೂತಿ. ಖಡಕ್ ಆಫೀಸರ್ ನಾನು, ಯಾರಿಗೂ ಎದರದವನು. ನಿನ್ನ ಕಂಡಾಗ ಮಾತ್ರ ಮಾತೆ ಮರೆತು ಹೋಗುವೆನೋ. ಹೇ ಹುಡುಗಿ, ಹೇಳ್ತೀನಿ ಕೇಳು. ಈ ಯೂನಿಫಾರ್ಮ್ ಮೇಲೆ ಹೇಗೆ ಸ್ಟಾರ್ಸ್ ಇದ್ರೆ ಚಂದಾನೋ ಹಾಗೆ ನೀನು ನನ್ನ ಪಕ್ಕ ಇದ್ರೆ ಮಾತ್ರ ಚಂದ. FIRನಲ್ಲಿ ಹೇಗೆ ಸೆಕ್ಷನ್ ಜೊತೆ ಕ್ರೈಮ್ ಇರುತ್ತೋ ಹಾಗೆ ಮದುವೆ ಕಾರ್ಡಲ್ಲಿ ನಿನ್ನ ಹೆಸರು ಜೊತೆ ನನ್ನ ಹೆಸರು ಇದ್ರೆ ಮಾತ್ರ ಕಳೆ. ಅಪರಾಧಿಯ ಕೈಯಲ್ಲಿ ಬೇಡಿ ಹೇಗೋ ಹಾಗೆ ನಿನ್ನ ಕತ್ತಲ್ಲಿ ನನ್ನ ಹೆಸರಿನ ಮಾಂಗಲ್ಯನೇ ಲಕ್ಷಣ. ಹೇಳಿ ಹುಡುಗಿ, ಮದುವೆ ಆಗ್ತೀಯ ನನ್ನ? ಹ್ಞೂ ಎಂದು ನಾಚಿದಳು.
ಮಧುಬಾಲ ಸಂಪೂರ್ಣವಾಗಿ ಹುಷಾರಾದ ನಂತರ ಒಂದು ದಿನ ಅವಳನ್ನು ಮೀಟ್ ಮಾಡಲು ಅವಳ ಮನೆಗೆ ಬರ್ತಾನೆ ಸಿಂಹ. ಜೊತೆಗೆ ಅವನ ತಂಗಿಯರು ಕೂಡ ಬರ್ತಾರೆ. ಅವಳ ಮನೆಯವರಿಗೆಲ್ಲ ಅವರ ಜೋಡಿ ಇಷ್ಟ ಆಗಿ ಮದುವೆಗೆ ಒಪ್ಪಿಗೆ ನೀಡಿರುತ್ತಾರೆ. ಮನೆಗೆ ಬಂದವನು ಅವಳ ಮನೆಯವರನ್ನೆಲ್ಲ ಮಾತನಾಡಿಸುತ್ತಿರುವಾಗ ತಾವು ತಮ್ಮ ಅತ್ತಿಗೆನ ಮಾತನಾಡಿಸಿಕೊಂಡು ಬರ್ತೀವಿ ಅಂತ ಹೇಳಿ ಅವನ ತಂಗಿಯರು ಮಧುಬಾಲ ರೂಮಿಗೆ ಹೋಗ್ತಾರೆ. ಮೂವರು ಮಧುಬಾಲ ರೂಮಿಗೆ ಹೋಗ್ತಾರೆ. ರೂಮಲ್ಲಿ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವರ ಅತ್ತಿಗೆ ಮಧುಬಾಲ. ಹಬ್ಬಬ್ಬ, ನಮ್ಮ ಅತ್ತಿಗೆ ಏನ್ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಎಂದಳು ಸ್ವಪ್ನ. ಅದು ಮಾಸ್ ಸಾಂಗ್ಗೆ ಎಂದಳು ರೂಪ. ಹೂ ಕಣೆ, ಸಖತ್ತಾಗಿದೆ ಸಾಂಗ್, ಜೊತೆಗೆ ನಮ್ಮ ಅತ್ತಿಗೆ ಅಮ್ಮ ಡ್ಯಾನ್ಸ್ ಕೂಡ ಎಂದಳು ವೈಶಾಲಿ. ಮೂವರಿಗೂ ಒಂದು ಐಡಿಯಾ ಬರುತ್ತೆ. ತಕ್ಷಣವೇ ಕೆಳಗೆ ಇಳಿದು ಹೋಗ್ತಾರೆ. ಕೆಳಗೆ ಹೋದವರು ಮಧುಬಾಲ ತಂಗಿ ಹತ್ತಿರ ಮಾತನಾಡಿ ಅವಳಿಂದ ತಮಗೆ ಬೇಕಾದ ಒಂದು ವಸ್ತುವನ್ನ ತಗೊಂಡು ಬರ್ತಾರೆ. ಬಂದವರೇ ಡ್ಯಾನ್ಸ್ ಮಾಡುತ್ತಿದ್ದ ಮಧುಬಾಲ ಮೇಲೆ ಅದನ್ನು ಎಸಿತಾರೆ. ಏನು ಅಂತಾನಾ? ಕಾದು ನೋಡಿ, ನಿಮಗೆ ಗೊತ್ತಾಗುತ್ತೆ. ತನ್ನ ಮೇಲೆ ಏನೂ ಬಿತ್ತಲ್ಲ ಅಂತ ನೋಡ್ತಾಳೆ. ಅದನ್ನು ನೋಡಿದವಳೆ ತಕ್ಷಣ ಹೆದರಿಕೊಂಡು ರೂಮ್ ತುಂಬ ಓಡಾಡುತ್ತಾಳೆ. ಆ ವಸ್ತು ಏನು ಅಂತಾನಾ? ಪ್ಲಾಸ್ಟಿಕ್ ಇಲಿ ಕಣ್ರಿ. ನಮ್ಮ ಟೀಚರ್ಗೆ ಇಲಿ ಅಂದರೆ ಸಿಕ್ಕಾಪಟ್ಟೆ ಭಯ. ಬಾಗಿಲಲ್ಲಿ ನಿಂತುಕೊಂಡಿದ್ದ ಮೂವರು ನಗ್ತಾ ಇರುತ್ತಾರೆ. ಮಧುಬಾಲ ಅವರನ್ನು ನೋಡಿದ್ದ ತಕ್ಷಣವೇ ತಮಗೆ ಏನೂ ಗೊತ್ತಿಲ್ಲ ಅನ್ನೋ ಥರ, ಅತ್ತಿಗೆ ಏನಾಯ್ತು, ಯಾಕೆ ಈ ಥರ ರೂಮ್ ತುಂಬ ಭರತನಾಟ್ಯ ಆಡ್ತಿದ್ದೀರಾ ಅಂತ ಬಂದ ನಗುವನ್ನು ತಡೆದು ಕೇಳ್ತಾರೆ. ಅಲ್ಲಿ ಅದು ಇಲಿ ಅಂತ ಭಯದಿಂದ ಅದರತ್ತ ತೋರಿಸುತ್ತಾರೆ. ಏನು, ಇಲಿನಾ? ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅತ್ತಿಗೆ, ಬನ್ನಿ ತೋರಿಸಿ ಅಂತ ಅವರನ್ನು ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಮಧುಬಾಲ ಇಲಿನ ತೋರಿಸಿದ ತಕ್ಷಣ ಮತ್ತೆ ಅದನ್ನ ಅವರ ಮೇಲೆ ಎಸೀತಾರೆ. ಮಧುಬಾಲ ಇನ್ನಷ್ಟು ಭಯದಿಂದ ಆಚೆ ಓಡಿ ಹೋಗ್ತಾಳೆ. ಓಡಿ ಹೋಗುವಾಗ ಎದುರುಗಡೆ ಸಿಂಹ ಬರ್ತಾನೆ. ಅವನ ಹಿಂದೆ ಹೋಗಿ ನಿಂತುಕೊಳ್ಳುತ್ತಾಳೆ. ಏನಾಯ್ತು, ಯಾಕಿಷ್ಟು ಭಯ ಪಡ್ತಿದ್ದೀರಾ ಅಂತ ಕೇಳ್ತಾನೆ ಸಿಂಹ. ಏನೂ ಇಲ್ಲ ಅಣ್ಣ, ಈ ಇಲಿನ ನೋಡಿ ಭಯ ಪಟ್ಟಿದ್ದಾರೆ. ನಿನ್ನ ಫ್ಯೂಚರ್ ಆಫ್ ಶರ್ಟ್ ತಗೋ ಅಂತ ಅವನ ಕೈಗೆ ಅದನ್ನು ಕೊಟ್ಟು ಮೂವರು ಕೆಳಗಡೆ ಹೋಗ್ತಾರೆ. ಅದನ್ನು ನೋಡಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ ಸಿಂಹ. ಆಗ ಮಧುಬಾಲಗೆ ಅರ್ಥ ಆಗುತ್ತೆ ಅದು ಪ್ಲಾಸ್ಟಿಕ್ ಇಲಿ ಅಂತ. ಹಾಗೆ ಇದು ಸಿಂಹನ ತಂಗಿಯರ ತರ್ಲೆ ಕೆಲಸ ಅಂತ ಗೊತ್ತಾಗುತ್ತೆ. ಅಬ್ಬಾ, ನಿಮ್ಮ ತಂಗಿಯರು ಮಹಾನ್ ತರ್ಲೆಗಳು. ಅವರಂಥ ತರ್ಲೆಗಳನ್ನು ನಾನು ನೋಡೇ ಇಲ್ಲ ಅಂತಾಳೆ ಮಧುಬಾಲ. ಮತ್ತೆ ನನ್ನ ತಂಗಿಯರು ಅಂದರೆ ಅಷ್ಟು ಮಾತ್ರ ಇರಲ್ವಾ? ಹೇಗೆ ನನ್ನ ತಂಗಿಯರು ಅಂತ ಹೇಳ್ತಾನೆ ಸಿಂಹ. ಆಗ ಮಧುಬಾಲ, ಇವಾಗಲೇ ಹೀಗಿದ್ರೆ ಇನ್ನು ಮದುವೆ ಆದಮೇಲೆ ನನ್ನ ಕತೆ ಗೋವಿಂದ ಎಂದಾಗ ಇಬ್ಬರು ನಗುತ್ತಾರೆ. ಮಧುಬಾಲಗೆ IAS ಅಧಿಕಾರಿ ಆಗಬೇಕೆಂಬ ಕನಸು ಇರುತ್ತೆ. ಈಗ ಅದಕ್ಕೆ ಬೆಂಬಲ ನೀಡಿ ಅವಳನ್ನು ಕೋಚಿಂಗ್ ಆಗಿ ದೆಹಲಿಗೆ ಕಳಿಸಿಕೊಡ್ತಾನೆ ಸಿಂಹ. ಎಕ್ಸಾಮ್ ದಿನ ಮಧುಬಾಲ ಅವರ ತಂದೆಗೆ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಈ ವಿಷಯ ಗೊತ್ತಾದರೆ ಮಧುಬಾಲ ಗಾಬರಿಯಾಗ್ತಾಳೆ. ಇದು ಅವಳ ಎಕ್ಸಾಮ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಕಾರಣಕ್ಕಾಗಿ ಮಧುಬಾಲಗೆ ಈ ವಿಷಯ ತಿಳಿಯದೇ ಇರುವ ಹಾಗೆ ನೋಡಿಕೊಳ್ತಾನೆ ಸಿಂಹ. ಯಾವುದೇ ಕಾರಣಕ್ಕೂ ಈ ವಿಷಯ ಅವಳಿಗೆ ಹೇಳಬೇಡಿ ಅಂತ ಮಧುಬಾಲ ಮನೆಯವರಿಗೆ ತಿಳಿಸುತ್ತಾನೆ. ಮಧುಬಾಲ ತಂದೆ ಸಂಪೂರ್ಣ ಗುಣಮುಖ ಆಗುವವರೆಗೂ ಸಿಂಹನೇ ಅವರ ಮನೆಯ ಜವಾಬ್ದಾರಿ ವಹಿಸಿಕೊಳ್ತಾನೆ. ಅವರಿಗೆ ಯಾವುದೇ ತೊಂದರೆ ಬರದೇ ಇರುವ ಹಾಗೆ ನೋಡಿಕೊಳ್ತಾನೆ. ದೇವರಂತ ಅಳಿಯ ಸಿಕ್ಕಿದ ನಮ್ಮ ಮನೆಗೆ ಅಂತ ಮಧುಬಾಲ ತಂದೆ ತಾಯಿ ಖುಷಿ ಪಡ್ತಾರೆ. ಎಕ್ಸಾಮ್ ಮುಗಿಸಿ ಮನೆಗೆ ಬಂದ ಮಧುಬಾಲಗೆ ವಿಷಯ ಗೊತ್ತಾಗಿ ಸಿಂಹನ ಮೇಲಿನ ಗೌರವ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಎಕ್ಸಾಮ್ ಪಾಸ್ ಮಾಡಿ ಇಂಟರ್ವ್ಯೂನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು IAS ಪಾಸ್ ಮಾಡ್ತಾಳೆ ಮಧುಬಾಲ. ಈಗ ಅವರಿಬ್ಬರ ಮದುವೆಗೆ ತಯಾರಿ ನಡೆಸುತ್ತಾರೆ ಮನೆಯವರು. ಮದುವೆಯ ಮಮತೆಯ ಕರೆಯೋಲೆ. ಬುಲೆಟ್ ಸತ್ತಿಗೆ ಬೆಚ್ಚಿ ಮೊದಲ ನೋಟದಲ್ಲಿ ಶುರುವಾದ ಪ್ರೀತಿ ನೋವು ಅಸೂಯೆಯ ಹಂತ ತಲುಪಿ ಎಲ್ಲ ಪರಿಹರಿಸಿಕೊಂಡು ಈಗ ಮದುವೆಯ ಹಂತಕ್ಕೆ ಬಂದು ನಿಂತಿದೆ. ಮೊದಲ ನೋಟದಲ್ಲಿ ಟೀಚರ್ ಅಮ್ಮನ ಹೃದಯ ಕದ್ದ ಚೋರ, ಪೊಲೀಸ್ ಆದರೂ ಪ್ರೀತಿಯಲ್ಲಿ ಬಂದಿಯಾಗಿರುವ ಅಮಾಯಕ, ದಕ್ಷ ಪ್ರಾಮಾಣಿಕ ಖಡಕ್ ಅಧಿಕಾರಿ, ಮದುವೆಯ ಗಂಡು. ಮೊದಲ ನೋಟದಲ್ಲಿ ಪ್ರೀತಿಯಲ್ಲಿ ಬಿದ್ದ ಮಿಸ್, ಆರಕ್ಷಕನನ್ನೇ ತಮ್ಮ ಹೃದಯದಲ್ಲಿ ಬಂಧಿಸಿದ ತರ್ಲೆ ಹುಡುಗಿ, ಭವಿಷ್ಯದ ತಾರೆಗಳ ರೂಪಿಸುವ ಟೀಚರಮ್ಮ, ಮದುವೆಯ ಹೆಣ್ಣು. ತಾವುಗಳು ಸಹ ಕುಟುಂಬ ಸಮೇತರಾಗಿ
ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಮದುವೆಗೆ ಬರಬೇಕೆಂದು ವಿನಂತಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.